ಉಡುಪಿ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ದೋಖಾ ಪ್ರಕರಣ ರಾಜ್ಯದ ಮಟ್ಟದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ನಕಲಿ ದಾಖಲೆಯನ್ನು ಸೃಷ್ಟಿಸಿ ನೂರಾರು ಜನರ ಹೆಸರಲ್ಲಿ ಸಾಲಗಳನ್ನು ನಗದೀಕರಿಸಿರುವಂತಹ ಆರೋಪ ತೀವ್ರ ಸ್ವರೂಪವನ್ನು ಪಡೆದಿದ್ದು ರಾಜ್ಯ ಸಹಕಾರ ಇಲಾಖೆ ಇದೀಗ ತನಿಖೆಗೆ ಆದೇಶವನ್ನು ನೀಡಿದೆ. ಉಡುಪಿ ಬ್ಯಾಂಕ್ ದೋಖಾ ರಘುಪತಿ ಭಟ್ ವರ್ಸಸ್ ಯಶ್ಪಾಲ್. 2 ತಿಂಗಳೊಳಗೆ ತನಿಖೆ ಮಾಡಿ ವರದಿ ನೀಡಿ ಎಂದ ಸಹಕಾರ ಇಲಾಖೆ. ಉಡುಪಿ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ನ ಮಲ್ಪೆ ಶಾಖೆಯಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ನೂರಾರು ಜನರ ಹೆಸರಲ್ಲಿ ಸಾಲ ಮಂಜೂರು ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿತ್ತು. ವಂಚನೆಗೊಳಗಾದ ಗ್ರಾಹಕರು ಬ್ಯಾಂಕ್ ವಿರುದ್ಧ ಧರಣಿ ನಡೆಸಿದ್ರು. ರಾಜ್ಯ ಮಟ್ಟದಲ್ಲಿ ಸದ್ದು ಸುದ್ದಿ ಮಾಡಿದ್ದ ಈ ಪ್ರಕರಣಕ್ಕೆ ಇದೀಗ ರಾಜ್ಯ ಸಹಕಾರ ಇಲಾಖೆ ಎಂಟ್ರಿಯಾಗಿದೆ. ತನಿಖೆ ನಡೆಸಲು ಆದೇಶ ನೀಡಿದೆ. ಈಗ ಲೋನ್ ಸಿಗ್ತಾ ಉಂಟು, ನಿಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಎಲ್ಲ ಕೊಡಿ, ಫೋಟೋ ಕೊಡಿ, ಆಮೇಲೆ ಇಷ್ಟಿಷ್ಟು ಅಂತ ಲೋನ್ ಅಂತ ಹೇಳಿ ತಗೊಂಡೋಗಿ ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ನೋಡುವ. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆ. ನಮ್ಮ ಹೆಸರಿನಲ್ಲಿ 2 ಲಕ್ಷ ಲೋನ್ ಅಂತ ಆಗಿದೆ. ನಮಗೆ ಒಂದು 80,000 ಸಿಕ್ಕಿದೆ ಸರ್. 80,000 ಕೊಟ್ಟಿದ್ದಾರೆ. ಮತ್ತೆ ನೋಡುವಾಗ ನಮಗೆ ನೋಟಿಸ್ ಅಂತ ಬರುವಾಗ ಬಡ್ಡಿ ಎಲ್ಲ ಸೇರಿ 2,2,4 ಲಕ್ಷ ಅಂತ ಆಗಿ ಬಂದಿದೆ ಸರ್. ಬ್ಯಾಂಕಿಗೆ ಹೋಗಿ ಕೇಳಿದ ಮೇಲೆ ಸ್ವಲ್ಪ ದಪ್ಪದಿಂದ ಮಾತಾಡಿದೆ ಸರ್ ನಮಗೆಲ್ಲ. ಉಡುಪಿ ಮಾಜಿ ಶಾಸಕ ರಘುಪತಿ ಭಟ್ ಸಂತ್ರಸ್ತರ ಪರ ಧ್ವನಿ ಎತ್ತಿದ್ರು. ವಿಚಾರಣೆಗೆ ಸಹಕಾರ ಇಲಾಖೆಗೆ ಪತ್ರವನ್ನು ಬರೆದಿದ್ರು. ಈ ಬೆಳವಣಿಗೆ ಉಡುಪಿ ಹಾಲಿ ಬಿಜೆಪಿ ಶಾಸಕ ಯಶ್ಪಾಲ್ ಸುವರ್ಣ ಕೆಂಗಣ್ಣಿಗೆ ಗುರಿಯಾಗಿತ್ತು. ಕಾರಣ ಏನಂದ್ರೆ ಯಶ್ಪಾಲ್ ಸುವರ್ಣ ಇದೇ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷ. ಹೀಗಾಗಿ ಈ ಪ್ರಕರಣ ಉಡುಪಿ ಕ್ಷೇತ್ರದ ಮಾಜಿ ಶಾಸಕ ರಘುಪತಿ ಭಟ್ ಮತ್ತು ಹಾಲಿ ಶಾಸಕ ಯಶ್ಪಾಲ್ ಸುವರ್ಣ ನಡುವಿನ ರಾಜಕೀಯ ಜಟಾಪಟಿಗೂ ಕಾರಣವಾಗಿತ್ತು. ದೇವಸ್ಥಾನದಲ್ಲಿ ಆಣೆ ಪ್ರಮಾಣದ ಹಂತಕ್ಕೂ ತಲುಪಿತ್ತು. ಹೀಗಾಗಿ ರಾಜ್ಯ ಸಹಕಾರ ಸಂಘಗಳ ನಿಬಂಧಕರು ಉಡುಪಿ ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕರಿಗೆ ವಿಚಾರಣೆಗೆ ಆದೇಶಿಸಿದ್ದಾರೆ. ತನಿಖೆ ನಡೆಸಿ 2 ತಿಂಗಳೊಳಗೆ ವರದಿ ನೀಡಲು ಆದೇಶ ನೀಡಿದ್ದಾರೆ. 2 ತಿಂಗಳ ತನಿಖೆಯ ನಂತರ ಈ ಪ್ರಕರಣದ ನೈಜತೆ ಹೊರಬರುವ ನಿರೀಕ್ಷೆ ಇದೆ. ಬಡ ಜನರ ಹೆಸರಲ್ಲಿ ನಿಜವಾಗ್ಲೂ ವಂಚನೆ ನಡೆದಿದ್ರೆ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕು. ಪ್ರಜ್ವಲ್ ಅಮೀನ್, TV9 ಉಡುಪಿ.